ವೆಲ್ಕಮ್ ಬ್ಯಾಕ್. ನಾನಿವತ್ತು ವರ್ಸ್ ಬೇಕ್ರಿ ಕುವೆಂಪು ನಗರದಲ್ಲಿದ್ದೀವಿ. ಇಲ್ಲಂತೂ ವೆರೈಟೀಸ್ ಆಫ್ ಕೇಕ್ ಇದ್ದಾವೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಫೈನಲಿ ಒಂದು ತೊಗೊಂಡು ಮನೆಗೆ ಬಂದು ಹಿಮು ರೆಡಿಯಾಗಿದ್ದಾನೆ, ಹೋಗೋಣ ಅಜ್ಜಿ ಹತ್ರ ಅಂತ ಹೇಳ್ತಿದ್ದಾನೆ. ಅವ್ರ ಅಜ್ಜಿ ಸುಜಾತ ಆಂಟಿ ಮನೇಲಿದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ತೊಗೊಂಡು ಹೊರಡೋಣ ನಾವು ಅಂತ ಹೇಳಿ ಅಲ್ಲಿಗೆ ಹೊರಟು ಸ್ವಲ್ಪ ದೂರ ಇದೆ, ಒಂದು 10 ಮಿನಿಟ್ಸ್ ಆಗ್ಬೋದು ಇಲ್ಲಿಂದ. ರಿಂಗ್ ರೋಡ್ ವಯ ಹೋಗ್ತಿದ್ದೀವಿ. ಇವಾಗ ಹೊರಟು ಅಲ್ಲಿಗೆ ಅವರ ಅಜ್ಜಿ ಹೋಗಿ 1 ವಾರ ಆಗಿತ್ತು. ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬಿಡೋಣ, ಅಲ್ಲೇ ಇದು ಮಾಡೋಣ ಅಂತ. ಸುನಿ ಬೇಡ, ಏನು ಕೇಕ್ ಕಟ್ ಮಾಡೋದು ಅಂತಿದ್ರು. ಬಟ್ ಮಕ್ಳು ಖುಷಿ, ಪಪ್ಪನ ಬರ್ಡೇ ಅಂತ ಹೇಳಿ ಅವರು ಸಖತ್ ಎಕ್ಸೈಟ್ ಆಗಿದ್ದರು. ಸುನಿನೂ ಇರಲಿಲ್ಲ ಅವತ್ತು, ಕೋಲಾರಕ್ಕೆ ಹೋಗಿದ್ರು. ಹಾಗಾಗಿ ಇನ್ನೊಂದು ದಿನ ಕಟ್ ಮಾಡಿಸೋದಲ್ವ, ಮಾಡಿಸ್ತೀವಿ. ಇಲ್ಲೇನಕ್ಕೆ, ಅಲ್ಲಿ ಅವ್ರೂ ಕರ್ಕೊಂಬಂದಂಗೆ ಆಗುತ್ತೆ ಮತ್ತು ಅವ್ರ ಮನೆಯಲ್ಲೂ ಮಾಡ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಅಲ್ಲಿಗೆ ಹೊರಟು ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ವೆದರು, ಇವಾಗೆಲ್ಲ ಮಳೆ ಟೈಮ್ ಅಲ್ವಾ. ಸೊ ಹಾಗಾಗಿ ನಮ್ಮ ಬಾಪೂಜಿ ಬಡಾವಣೆ ಅದರಲ್ಲೇ ಹೋಗ್ತಾ ಇದ್ದೀವಿ. ಕೇರ್ಗಳ್ಳಿ ವಯ ಹೋಗೋಣ ಅಂತ. ಇಲ್ಲಾದರೆ ಇದೆಲ್ಲ ಸಿಗ್ನಲ್ ಎಲ್ಲ ಸಿಗಲ್ವಲ್ಲ. ಸೊ ಹಾಗಾಗಿ ನಾವು ಮಕ್ಕಳು ಸ್ಕೂಲಿಂದ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೋ. ಆಮೇಲೆ ಬಂದು ಕೇಕೆಲ್ಲ ತೊಗೊಂಡು ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಅದು ಸ್ವಲ್ಪ ಲೇಟಾಗೋಯ್ತು. ಹಂಗಾಗಿ ಸ್ವಲ್ಪ ಸಾಯಂಕಾಲ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಕತ್ಲೆ ಆಗ್ತಾ ಇದೆ. ಬಂದೋ ಇವಾಗ ಅವ್ರದ್ದಿರೋದು 2nd ಫ್ಲೋರು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು, ಮಕ್ಕಳನ್ನ ಹತ್ತಿ ಅಂತ ಹೇಳಿ ಹತ್ಸಿ ನಾವೆಲ್ಲ ಮೇಲಕ್ಕೆ ಬಂದು ಸುನಿ ಕೆಳಗಡೆ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತಾಯಿದ್ದಾರೆ. ನಮ್ಮ ಪಂಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ವೈಟ್ ಅಂದರೆ ಅದಕ್ಕೆ ಹೇಳೋದು, ವೈಟ್ ಕಾರ್ನೇ ತಗೋಬೇಕು ಅಂತ. ನಮಗಂತೂ ವೈಟ್ ತುಂಬ ಇಷ್ಟ ಆಯಿತು. ಸೊ ತಗೊಂಡು ಅದರದ್ದು ಎಫೆಕ್ಟ್ ಕೂಡ ಹಂಗೆ ಇದೆ. ನಮ್ಮ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ. ಸ್ವಲ್ಪ ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕು, 2nd ಫ್ಲೋರ್ ಅಲ್ವಾ, ಬಗ್ ನೋಡ್ತಾರೆ ಅಂತ. ನಾವು ಹೋಗೋಷ್ಟರಲ್ಲಿ ಕರೆಂಟ್ ಹೋಗಿತ್ತು. ಇಲ್ಲಿ ಕರೆಂಟ್ ಹೋಗೋದು ಬರೋದು ಕಾಮನ್ ಅಂತೆ. ಹಾಗಾಗಿ ನಮ್ಮ ಮತ್ತೆ ರೆಡಿಯಾಗಿ ಕಾಯ್ತಿದ್ದಾರೆ. ಏನು ಇಷ್ಟೊತ್ತಾದರೂ ಬರಲಿಲ್ಲಲ್ಲ ಅಂತ, ಇವತ್ತು ಬರಲ್ಲ ಅಂತ ಅಂದ್ಕೊಂಡಿದ್ರಂತೆ. ಅತ್ತೆಗಂತೂ ಫುಲ್ಲು ಖುಷಿಯಾಗಿದೆ ಇವ್ರ ಮನೇಲಿರೋದು, ಮಾತಾಡೋದು ಇದ್ರ ಜೊತೆ. ಮತ್ತು ಸುಜಾತ ಆಂಟಿ ಮತ್ತು ಸೀಮಾ ಅಕ್ಕ ತುಂಬ ಚೆನ್ನಾಗಿ ಜೋಕ್ಗಳು ಮಾತಾಡ್ತಿರ್ತಾರೆ. ನಾವು ಹೋದ ತಕ್ಷಣವೇ ಕೋಡ್ಬಳೆ ಹಪ್ಪಳ ಎಲ್ಲ ಕೊಟ್ಟರು ತಿಂದು. ನೆಕ್ಸ್ಟು ತೊಗೊಂಡೋಗಿದ್ವಲ್ಲ ಕೇಕೆಲ್ಲ, ಕರೆಂಟು ಬಂತು ಅಷ್ಟರಲ್ಲಿ. ಕೇಕೆಲ್ಲ ಡೆಕೋರೇಟ್ ಮಾಡ್ದು. ಇದು ಆ ಕಡೆ ರೆಡ್ ವೆಲ್ವೆಟ್ಟು ಮಕ್ಕಳಿಗೆ ಅಂತ ತಂದಿದ್ದು, ನನಗಿಷ್ಟ ಆಯಿತು ಅಂತ. ನೈಸ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಲುಕ್ ವೈಸ್ ನೋಡಿದ್ರೆ. ಹ್ಯಾಪಿ ಬರ್ತ್ಡೇ ಸುನಿಲ್ ಅನ್ನೋದಂತೂ ಇನ್ನೂ ಕ್ಯೂಟಾಗಿ ಕಾಣಿಸ್ತಿದೆ. ನೀವು ಇವಾಗ ಬರ್ಡೇ ಸ್ಟಾರ್ಟ್. Happy birthday to you. Happy birthday to you. Happy birthday to you, dear Sunil. Happy birthday to you. ನೀನ್ ಬೇರೆ ತಿನ್ಬೇಕಾ? ಮುಟ್ಬಾರ್ದು, ವೇಟ್. ಅದೆಲ್ಲ ಬೇರೆ ಕೊಡೋದು. ನಿಂಗೆ ಜಾಸ್ತಿನೇ ಕೊಡ್ತೀನಿ, ಸುಮ್ಮನಿರು. ಸ್ವಲ್ಪ ತಿನ್ನಕ್ಕೆ ನೋಡ, ಅಣ್ಣನ ಬಾಯಿಗೆ ಜಾಸ್ತಿ ಹೋಯ್ತದು, ಗೊತ್ತಾಗ್ಲಿಲ್ಲ. ಜಾಸ್ತಿ ಕೊಡ್ತೀನಿ, ಇನ್ನು ದೊಡ್ಡ ಪ್ಲೇಟ್ ತಗೊಂಡ್ಬರೋಗು ಕೊಡ್ತೀನಿ. ನಿಮ್ಮಿಬ್ರಿಗೂ ಅದೇನೆ. ನಿಮ್ಮಮ್ಮನಿಗೂ ತಡಿಯ, 1 ನಿಮಿಷ ತಡ್ಕೊಳ್ಳ, 1 ನಿಮಿಷ. ಪ್ಲೇಟ್ ಕೊಡುವ. ಅಕ್ಕ ಅಂತದ್ದು ವಿಡಿಯೋ ಬರ್ತಾ ಇರೋದು. ವಿಡಿಯೋನೇ ಚೆನ್ನಾಗಿದೆ. ಸುಬು ತಗೊಳ್ಳ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಎಲ್ಲರೂ ಕೂತ್ಕೊಂಡು ಕೇಕೆಲ್ಲ ತಿಂದು. ಚೆನ್ನಾಗಿತ್ತು. ರೆಡ್ ವೆಲ್ವೆಟು ಚೆನ್ನಾಗಿತ್ತು, ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಅದು ಚೆನ್ನಾಗಿತ್ತು. ಕುವೆಂಪು ನಗರದಲ್ಲಿ ಅರ್ಜ್ ಬೇಕ್ರಿಲಿ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ.
ಬಟ್ ಕೆಲವೊಂದೊಂದು ಫ್ಲೇವರ್ ನಮ್ಗೆ ಇಷ್ಟ ಆಗಲ್ಲ ಅಷ್ಟೇ, ಬೇರೆವೆಲ್ಲ ತುಂಬ ಚೆನ್ನಾಗಿರ್ತವೆ. ನಮಗೆ ಬ್ಲ್ಯಾಕ್ ಫಾರೆಸ್ಟ್ ಆಲ್ಮೋಸ್ಟ್ ಇಷ್ಟ ಆಗುತ್ತೆ, ಅದನ್ನೇ ತಂದಿದ್ದು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದನ್ನು ಕುತ್ಕೊಂಡು ಎಲ್ಲರೂ ತಿಂದು, ಆಂಟಿ ಮತ್ತು ಅಕ್ಕ ಅವರು ಕುತ್ಕೊಂಡು ಸುಮಾರು ಹೊತ್ತು ಮಾತಾಡ್ತಿದ್ದು, ಇದು ಮಾಡ್ತಿದ್ದು. ಮಕ್ಕಳು ಕೂಡ ಅವ್ರ ಜೊತೆ ಎಲ್ಲ ಸುಮಾರು ಮಾತಾಡಿ ಇದು ಮಾಡಿ ಆಮೇಲೆ ಒಂದು ಒಳ್ಳೆ ಸೆಲ್ಫಿ ತೊಗೊಂಡು, ಸೆಲ್ಫಿ ವಿತ್ತು ವಿಡಿಯೋ ಇದು. ಹಾಗಾಗಿ ಅವರೆಲ್ಲರೂ ಪೋಸ್ ಕೊಡ್ತಾ ಇದ್ದಾರೆ. ಈಗ ಮನೆಗೆ ಹೊರಟು, ನಮ್ಮ ಮನೆಯಿಂದ ತುಂಬ ಹತ್ರನೇ ಅಂತ ಹೇಳಿದ್ನಲ್ವ, ಸೊ ಹೋಗ್ತೀವಿ ಅಕ್ಕ ಅಂತ ಹೇಳ್ದು ಎಲ್ಲರೂ ಕೆಳಗಡೆ ಬರಬೇಕು. ಪಾಪ ಅವ್ರಿಗೆ ಹತ್ತಿ ಇಳ್ದೇ ಅಷ್ಟೇ ಸಾಕಾಗಿ ಹೋಗುತ್ತೆ. ನಿವೇದಿತಾ ಅಕ್ಕನ ಮಕ್ಕಳು ದೊಡ್ಡವರಾದ್ರು ಅಂದ್ಬಿಟ್ಟು ಗದೆ ಇದೆ, ಮಕ್ಕಳು ಆಟಾಡ್ಕೊತಾರೆ ಅಂತ ಗದೆ ಕೊಟ್ಟರು. ಅಯ್ಯೋ ಇವರಿಬ್ಬರು ಅದಕ್ಕೇ ಕೋಳಿ ಜಗಳ ಮಾಡ್ಕೊಂಡು ನನಗೆ ಬೇಕು ಅಂತ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಅಲ್ಲಿ ಇದು ಮಾಡಿದ್ರು. ಕೊಡಲಿಲ್ಲ ಅಂದರೆ ಬಿಡಲ್ಲ, ಯಾರು ಒಬ್ಬರು ಸ್ಟ್ರಾಂಗ್ ಮಾಡ್ಕೊಂಡು ಒಬ್ಬರು ಹೇಳೋದು, ಇಲ್ಲ ಅವನು ಹೇಳೋದು, ಇಲ್ಲ ಇವನು ಹೇಳೋದು. ಇದನ್ನ ನೋಡಿ ನಮಗೂ ಹೋಗಿದೆ. ಅವರಿಬ್ಬರು ಸಖತ್ತು ಇದು ಮಾಡ್ತಿದ್ರು, ಏನು ಇಷ್ಟು ಜಗಳ ಆಡ್ತಾರಲ್ಲ ಅಂತ. 1 ನಿಮಿಷಕ್ಕೆ ಜಗಳ ಆಡ್ತಾರೆ, 1 ನಿಮಿಷಕ್ಕೆ ಒಂದಾಗ್ತಾರೆ. ಸುಮ್ಮನೆ ಅವ್ರದ್ದು ಇದ್ದಿದ್ದೇನೆ ನಮಗೆ ನೋಡಿ ಹೋಗಿದ್ದು. ಅಕ್ಕ ಹೋಗೋಣ ಅಂತ ಹೇಳಿ ಕೆಳಗಡೆ ಕಿಳಿತಾ ಇದ್ದಾರೆ. ನನಗೂ ಅಕ್ಕಂಗೂ ಮಾತಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ ಅಂತೇಳಿ ಹಾಗೆ ಮಾತಾಡ್ಕೊಂಡು ಬರ್ತಾ ಇತ್ತು. ಇವರೆಲ್ಲರೂ ನಿಧಾನ ಇಳಿಯೋದು ಅಂದ್ಬಿಟ್ಟು ಇವರೆಲ್ಲರನ್ನೂ ನಿಧಾನಕ್ಕೆ ಹೋಗಿ ಅಂತ ಕಳಿಸ್ತು. ನಾನು ಅಕ್ಕ ನಿಧಾನಕ್ಕೆ ಮೇಲಿಂದ ಮಾತಾಡ್ಕೊಂಡು ಬರ್ತಾ ಇದ್ದ. ನಮ್ಮ ಕಾರ್ ಹತ್ರ ಬಂದು ಇವಾಗ ಮಕ್ಕಳು ಇಲ್ಲೂ ಅಷ್ಟೇ ಮುಂದೆ ಕೂತ್ಕೋತೀವಿ ಅಂತ ಅಲ್ಲೂ ಪೆಚ್ಚಾಡ್ತಿದ್ರು. ನಾವಿವಾಗ ಸೀಮಾ ಅಕ್ಕಂಗೆ ಮತ್ತು ಸುಜಾತಾ ಆಂಟಿಗೆ ಬಾಯ್ ಅಂತ ಹೇಳಿ ನಮ್ಮನೆ ಕಡೆಗೆ ಪ್ರಯಾಣನ ಬೆಳೆಸ್ತವು. ಪಾಪ ಅವರಿಬ್ರಿಗೂ ಬೇಜಾರು, ಹೋಗ್ತಾ ಇದ್ದಾರೆ ಅತ್ತೆ ಅಂತ. ಇಷ್ಟು ದಿನ ಅವರಿಬ್ಬರು 3 ಜನ ಮಾತಾಡಿಕೊಂಡು ಖುಷಿಯಾಗಿದ್ರಲ್ವ. ಹಾಗಾಗಿ ನಾವು ಹೊರಟ. ರಿಂಗ್ ರೋಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೇಡಿಯೋದಲ್ಲೂ ಏನೇನೋ ಬರ್ತಿತ್ತು, ಕೇಳ್ಕೊಂಡು ಹೊರಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್. ಪ್ರಸ್ತುತಪಡಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಕನಸು ಯಾವತ್ತು ಆಕಾಶದೆತ್ತರಕ್ಕಿರ್ಬೇಕು ಅಂತ ಹೇಳ್ತಾರೆ ಸರ್. ಹರಿಕಥಾ ಕ್ಷೇತ್ರದಲ್ಲಿ ಅದು ಯಾವ ಕವಿ ಜನಪ್ರಿಯ ಪವಮಾನ